ನೀವು ಇವಾಗ ನೋಡ್ಬೋದು ನಂದು ಸ್ನಾನ ಆಯಿತು. 5 ನಿಮಿಷ ಸ್ನಾನ ಮಾಡ್ಕೊಬಿಟ್ಟೆ. ಅಲ್ಲಿದ್ದೋ ಅಣ್ಣ ಅಂತೂ ಏನು ಇಷ್ಟು ಬೇಗ ಸ್ನಾನ ಮಾಡ್ಬಿಟ್ಟೆ ಅಂದರು. ವೆಲ್ಕಮ್ ಟು ಶ್ರೀ ಕಾಳಹಸ್ತೇಶ್ವರ ಟೆಂಪಲ್, ಶ್ರೀ ಕಾಳಹಸ್ತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೌಕಾಸಿ ಪ್ರವಾಸಿ. ನಾನು ನಿಮ್ಮ ಹೇಮಂತ್ ನಾಯಕ್. ನಾವು ಇವತ್ತಿರತಕ್ಕಂಥ ಜಾಗ ಬಂದು ಶ್ರೀ ಕಾಳಹಸ್ತಿ. ಇದು ನಾನು ಸ್ಟಾರ್ಟ್ ಮಾಡಿದಂಥ ಪಂಚಭೂತ ಲಿಂಗಗಳಲ್ಲಿ ಒಂದಾದಂಥ ಅಗ್ನಿಲಿಂಗ ಸ್ಟಾರ್ಟ್ ಮಾಡಿದೆ ನಾನು, ತಿರುವಣ್ಣಾಮಲೈ. ಅದಾದಮೇಲೆ ಇವಾಗ ನಂದು 2ನೇ ಸ್ಥಳ ಇದು ಬಂದಿರೋದು. ಇದು ಕಾಳಹಸ್ತಿ. ಇದು ವಾಯುತತ್ವವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಈ ಲಿಂಗವು ವಾಯುತತ್ವದ ಮೇಲೆ ಆಧಾರವಾಗಿದೆ. ನಾವು ಬಂದಿರೋದು ಇದು ತಿರುಪತಿಯಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ತಿರುಪತಿಯಿಂದ ನಿಮಗೆ ತುಂಬ ಬಸ್ಗಳು ಸಿಗ್ತವೆ. 55 ರೂಪಾಯಿ ಟಿಕೆಟ್ ಬಸ್ ಚಾರ್ಜ್ ನಿಮಗೆ ತಿರುಪತಿಯಿಂದ ಬರೋದಾದರೆ. 1 ಅವರ್ ಜರ್ನಿ ಆಗುತ್ತೆ. ಅದ್ರ ವಿಶೇಷತೆ ಏನಿದೆ ಎಲ್ಲನೂ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋದಕ್ಕಂಥ ವೀಡಿಯೋಗಳೆಲ್ಲ ನಿಮಗೆ ರೀಚ್ ಆಗಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ವೀಡಿಯೋದಲ್ಲಿ. ಹಾಯ್, ನಾನು ಮಾತಾಡೋದು ಎಷ್ಟು ಕೇಳಿಸಿದ್ರೆ ನಿಮಗೋ ಕೇಳಿಸಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನನ್ನ ಮೈಕ್ ಆಲ್ಮೋಸ್ಟ್ ಡೆಡ್ ಆಗಿದೆ. ಒಂದು ಹೊತ್ತಿಗೆ ವರ್ಕ್ ಆಗುತ್ತೆ, ಒಂದು ವರ್ಕ್ ಆಗೋಲ್ಲ. ಎಷ್ಟೊಂದು ವಿಡಿಯೋಗಳಲ್ಲಿ ನಾನು ಮಾತಾಡಿರೋದೆಲ್ಲ ಹೋಗಿದೆ. ನಾನು ಆ ಟೈಮಲ್ಲಿ ಮಾತಾಡೋದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ನಾನು ಅದನ್ನು ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ನನಗೆ ಇಷ್ಟ ಆಗೋಲ್ಲ. ಅದು ಎಲ್ಲೋ ಒಂದು ಕಡೆ ಫೇಕ್ ಆಗಿದ್ದೀನಿ, ಮತ್ತು ಅದು ನನಗೇನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈ ಜಾಗಕ್ಕೆ ಬಂದಾಗ ಅದ್ರ ಬಗ್ಗೆ ಗೊತ್ತಿರೋದನ್ನು ಮಾತಾಡೋದಲ್ಲೇ ಬೇರೆ ಥರ ಇರುತ್ತೆ. ಮತ್ತು ನಾನು ಮನೇಲಿ ಕೂತ್ಕೊಂಡೋದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಅದು ಬೇರೆ ಥರ ಫೀಲ್ ಆಗುತ್ತೆ. ಅದಕ್ಕೆ ನಾನು ಮೈಕ್ ಹಾಕ್ಕೊಂಡಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾತಾಡ್ತಾ ಇದ್ದೀನಿ. ಇರತಕ್ಕಂಥದ್ದು ಸುವರ್ಣಮುಖಿ ನದಿ. ಅಂದರೆ ಅದ್ರ ಬಗ್ಗೆನೂ ಒಂದು ಕತೆ ಇದೆ. ಆ ಕಥೆನೂ ಹೇಳ್ತೀನಿ ಮುಂದೆ, ಬನ್ನಿ. ಅದಕ್ಕಿಂತ ಮುಂಚೆ ನಾನು ಸ್ನಾನ ಮಾಡಬೇಕು. ಸ್ನಾನ ಬೆಳಗ್ಗೆ ಮಾಡಿದ್ದೀನಿ, ಬಟ್ ಆದ್ರೂ ನಾನು ಹಾಕೊಂಡಿರೋ ಬಟ್ಟೆ ಇದು ಎಲ್ಲ ಮತ್ತೆ ಆಲ್ರೆಡಿ ವೇರ್ ಮಾಡಿರೋದಕ್ಕೆ ಒಂದು ಜೊತೆ ಯೂಸ್ ಮಾಡಿದ್ದೀನಿ ಆ ಬಟ್ಟೆ. ಅದನ್ನೇ ಮತ್ತೆ ಹಾಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನನ್ನ ಹತ್ರ ಇನ್ನೊಂದು ಮಡಿ ಬಟ್ಟೆ ಇದೆ, ಅದು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟು ಸುವರ್ಣಮುಖಿ ದೇವಸ್ಥಾನ ಹೋಗ್ಬಿಟ್ಟು ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಂದ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬರೋಣ. ನಾನಿರತಕ್ಕಂಥ ಜಾಗ ಅಂದರೆ ಈ ನದಿ ಹೆಸರು ಬಂದು ಸುವರ್ಣಮುಖಿ ನದಿ. ಇದಕ್ಕೂ ಒಂದು ಕತೆ ಇದೆ. ಏನು ಕತೆ ಅಂದರೆ, ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅವ್ರು ಬಂದಾಗ ಈ ಸ್ಥಳವನ್ನು ನೋಡಿದಾಗ ಅವ್ರಿಗನ್ಸುತ್ತೆ ಇದು ಇಟ್ಟು ಸೇಮ್ ಕಾಶಿ ಹೇಗಿದೆ ಅದೇ ಥರನೇ ಇದೆ ಅಂತ ಅವ್ರಿಗನ್ಸುತ್ತೆ. ಈ ಕಾಳಹಸ್ತೀಶ್ವರ ಟೆಂಪಲ್ ಬಂದಾಗ ಈ ಟೆಂಪಲ್ ಪೂಜೆ ಮಾಡೋಕ್ಕೆ ಅಂದರೆ ಧ್ಯಾನ ಮಾಡೋಕ್ಕೆ ಬಂದಿರ್ತಾರೆ ಅಗಸ್ತ್ಯ ಮುನಿಗಳು. ಅವ್ರಿಗೆ ಫೀಲ್ ಆಗೋದೇನೆಂದರೆ ಇದು ನೋಡಲಿಕ್ಕೆ ಸೇಮ್ ಕಾಶಿ ಥರನೇ ಕಾಣುತ್ತೆ, ಬಟ್ ಇಲ್ಲಿ ಗಂಗೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರೇನು ಮಾಡ್ತಾರೆ, ಗಂಗೆನ ತಪಸ್ಸಿನ ಮೂಲಕ ಇಲ್ಲಿಗೆ ಬರ್ಮಾಡ್ಕೋಬೇಕು ಅನ್ನೋ ಥರ, ಗಂಗೆ ಬರಲಿ ಅನ್ನೋ ಥರ ಅವ್ರು ತಪಸ್ ಮಾಡ್ತಾ ಕೂತ್ಕೋತಾರೆ. ಅವ್ರು ಎಷ್ಟೇ ವರ್ಷ ತಪಸ್ ಮಾಡಿದ್ರು ಅದು ಫಲಿಸಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅವ್ರು ಅವಾಗ ಏನು ಮಾಡ್ತಾರೆ ಅಂದರೆ, ಅವ್ರ ದಿವ್ಯ ಶಕ್ತಿಯಿಂದ ಅವ್ರಿಗೆ ಏನಂತ ಗೊತ್ತಾಗುತ್ತೆ ಅಂದರೆ, ಇಲ್ಲೊಂದು ಪಾತಾಳದಲ್ಲಿ ಗಣೇಶ ಇದ್ದಾನೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರಿಗೆ ಗೊತ್ತಾದಾಗ ಅವನ ಬಗ್ಗೆ ಕೂತ್ಕೊಂಡು ತಪಸ್ ಮಾಡ್ತಾರೆ. ಅವ್ರು ತಪಸ್ ಮಾಡಿದಾಗ ಇಲ್ಲಿ ಬಂದಂಥ ನದಿನೇ ಸುವರ್ಣಮುಖಿ ನದಿ. ಈ ಸುವರ್ಣಮುಖಿ ನದಿ ಒಂದು ಉತ್ತರಾಭಿಮುಖವಾಗಿ ಹರಿತಾ ಇದೆ. ಕಾಶಿಲಿರತಕ್ಕಂಥ ಗಂಗೆನೂ ಕೂಡ ಉತ್ತರಾಭಿಮುಖವಾಗಿ ಹರಿತಿದ್ದಾಳೆ. ಅದಾದಮೇಲೆ ಸುವರ್ಣಮುಖಿ ನದಿ ಕೂಡ ಉತ್ತರಾಭಿಮುಖವಾಗಿ ಹರಿತಾ ಇದ್ದಾಳೆ. ಇಲ್ಲಿ ಬಂದು ನಾವು ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿರತಕ್ಕಂಥ ಎಲ್ಲ ಪಾಪ ಕೂಡ ಕಳೆಯುತ್ತೆ ಅಂತ ಹೇಳ್ತಾರೆ. ಮತ್ತು ಇದೊಂದು ತುಂಬ ಪ್ರಸಿದ್ಧವಾದಂಥ ಸ್ಥಳ ಕೂಡ. ಬನ್ನಿ ನದಿ ಕೂಡ ತೋರಿಸ್ತೀನಿ. ನೋಡ್ಬೋದು, ನಂದು ಸ್ನಾನ ಆಯಿತು. 5 ನಿಮಿಷ ಸ್ನಾನ ಮಾಡ್ಕೊಬಿಟ್ಟೆ. ಅಲ್ಲಿದ್ದೋ ಅಣ್ಣ ಅಂತೂ ಏನು ಇಷ್ಟು ಬೇಗ ಸ್ನಾನ ಮಾಡ್ಬಿಟ್ಟೆ ಅಂತ ಕೇಳ್ತಾಯಿದ್ರು. 5 ನಿಮಿಷಕ್ಕೆ ಸ್ನಾನ ಮಾಡ್ಬಿಟ್ಟಲ್ಲ ಅಂತ. ನಂದು ಆಯಿತು. ಇವಾಗ ಹಾಗೆ ಹೋಗಿ ಹೊರಡಬೇಕು. ಮತ್ತೆ ಸ್ಟಾರ್ಟ್ ಆಯ್ತು ಮಳೆ. ನನ್ನ ಬಟ್ಟೆ ಎಲ್ಲ ತೇವಾಗ್ಬಿಟ್ಟಿತ್ತು. ನಮ್ಗೆ ಯಾವ ಬಟ್ಟೆನಿಲ್ಲ ದೇವಸ್ಥಾನಕ್ಕೆ ಇಟ್ಕೊಂಡು ಹೋಗೋಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಸಿಕ್ಕಿದ್ದೆ ಯಾವಾಗ ಇದು ವೈಟು
ಅಂದರೆ ನನಗೆ ಟ್ರೆಡಿಷನಲ್ ಒಂದು ತೊಗೊಂಡು ತಿರುಪತಿಗೆ ಹಾಕೊಂಡು ಹೋಗೋಣ ಅಂತ ಅದೇ ಇದೆ. ಇವಾಗ ಹಾಕೊಂಡು ಇವಾಗ ಹೊರಡಬೇಕು. ನಾನು ಹಿಂದೆ ಕಾಣ್ತಾ ಇರತಕ್ಕಂಥ ನದಿನೇ ಸುವರ್ಣಮುಖಿ ನದಿ. ಅದನ್ನು ದಕ್ಷಿಣ ಗಂಗೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಇವಾಗ ಸ್ನಾನ ಆಯಿತು. ಸ್ನಾನ ಅನ್ನೋದಕ್ಕಿಂತ 3 ಸತಿ ಮುಳುಗಾಕ್ಬಿಟ್ಟು ಎತ್ಬಿಟ್ಟೆ ಅಷ್ಟೇ. ಮತ್ತು ಚಳಿ ಬೇರೆ ಆಗ್ತೈತೆ. ಎಲ್ಲಿ ಸ್ನಾನ ಮಾಡಿಕೊಂಡು ಸೋಪ್ ಹಾಕ್ಕೊಂಡು ಶಾಂಪು ಹಾಕ್ಕೊಂಡು ಏನು ಬೆಂಗಳೂರಲ್ಲಿ ಮಾಡೋಂಗೆ ರೂಮಲ್ಲೇ ನಮ್ಮ ಮನೇಲಿ ಮಾಡ್ತಾರೆ ಸ್ನಾನ ಮಾಡೋಕ್ಕಾಯ್ತದಾ? ಇಲ್ಲ. ಬೇಗ ಸ್ನಾನ ಮಾಡಿದೆ, ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಲಗೇಜ್ಗಳನ್ನ ನಾನು ಬೇರೆ ಎಲ್ಲಾದರೂ ಒಂದು ಕಡೆ ಕೊಡಬೇಕು. ಅದು ಕೊಟ್ಬಿಟ್ಟು ಹೋಗೋಣ ಬನ್ನಿ. ಒಳಗಡೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ. ಆಚೆ ಆದಷ್ಟು ವೀಡಿಯೋ ಮಾಡ್ತೀನಿ. ಮಳೆ ಅಂತೂ ಯಾವಾಗಲೂ ಬರ್ತಾಯಿದ್ದಿಲ್ಲಂತೂ ನಾನು ವೀಡಿಯೋ ಮಾಡೋಕ್ಕಾಗಲಿ. ಬಟ್ ಆ ಥರ ಜೋರು ಮಳೆ ಇಲ್ಲ, ಒಂಥರ ತುಂತುರು. ನಮ್ಮ ಕಡೆ ಏನಂತಾರೆ ಅಂದರೆ ಇದಕ್ಕೆ ಸೋನೆ ರಪ ರಪ ಅಂತ ಯಾವಾಗಲೂ ಬೀಳ್ತಾ ಇರುತ್ತೆ. ಕಡಿಮೆ ಆಗಿಲ್ಲ. ನನ್ನ ಬ್ಯಾಗ್ ಎಲ್ಲ ಒಂದು ಕಡೆ ಹಾಕ್ಬೇಕು. ಇದೆಲ್ಲ ಲಾಕರ್ ಇದೆ ಅಂತೆ. ಲಾಕರ್ ಇಟ್ಬಿಟ್ಟು ಹೋಗೋಣ. ಸ್ವಾಮಿ ದೇವಸ್ಥಾನ ಓಂ ನಮಃ ಶಿವಾಯ. ನನ್ನ ಟೆಂಪಲ್ಗಳು ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್. ನಾನು ಏನು ಬ್ಯಾಗ್ ಇಡೋಕೆ ಅಂತ ಹೋದೆ. ಬಟ್ ಅಲ್ಲಿ ಪೂಜೆ ಅಂಗಡಿಯವ್ರು ಹೇಳಿದ್ರು ಇವತ್ತಿನ ಅಮಾವಾಸ್ಯೆ ಅಂತೆ, ದೀಪ ಹಾಸ್ಬೇಕು, ದೀಪ ತಗೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ನಾನು ದೀಪ ಹಾಸ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಈ ಕಡೆ ಕೈಯಲ್ಲಿ ದೀಪ ಹಿಡ್ಕೊಂಡು ಆ ಕಡೆ ವೀಡಿಯೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲಾದರೂ ಒಂದು ಕಡೆ ಈ ದೀಪ ಹಾಸ್ಬಿಟ್ಟು ಆಮೇಲೆ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ಇಲ್ಲಿ ಬಂದಾಗ ಪಾತಾಳ ಗಣೇಶ ಟೆಂಪಲ್ ಐತೆ, ಅದು ಫಸ್ಟ್ ಹೋಗಬೇಕು. ಅದೆಲ್ಲಿದೆ ಗೊತ್ತಿಲ್ಲ. ಲೆಗ್ ವಾಶ್ ಪಾಯಿಂಟ್ ಅಂತ. ತಗೊಂಡ್ರೆ ದೀಪ ಎಲ್ಲ ತಗೊಬಂದು ಇಲ್ಲೇ ಹಚ್ತಾ ಇದ್ದಾರೆ ಎಲ್ಲರೂ. ನೋಡ್ಬೋದು ಪ್ರತಿ ಅಮಾವಾಸ್ಯೆಯಲ್ಲಿ ಜಾಸ್ತಿ ಜನ ಬರ್ತಾರೆ. ತಿರುವಣ್ಣಾಮಲೆಗೆ ಹೋಗೋದಾಗ ಅಲ್ಲಿ ಹುಣ್ಣಿಮೆ ದಿನ ಜಾಸ್ತಿ ಜನ ಬರ್ತಾರೆ. ಅಮಾವಾಸ್ಯೆಗೆ ಎಲ್ಲ ಕಾಳಾಸ್ತಿ ಬರ್ತಾರೆ. ಅವರ ಭಕ್ತಿ. ಅಲ್ಲೇನೋ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ತನಕ ಬಂದೆ. ಇಲ್ಲಿ ಬಂದಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ಫೋನ್ ಆಗಲಿ, ಬ್ಯಾಗ್ ಆಗಲಿ, ಕ್ಯಾಮ್ರಾ ಯಾವುದು ಅಲೋ ಇಲ್ಲ. ಅದಕ್ಕೋಸ್ಕರ ಎಲ್ಲ ಇಲ್ಲೇ ಮಾಡ್ಬಿಟ್ಟು ಆಚೆ ಹಿಂದ್ಗಡೆ ಲಗೇಜ್ ಕೌಂಟ್ರ್ ಅಂತ ಇದೆ, ಅಲ್ಲೆಲ್ಲ ಇಟ್ಬಿಟ್ಟು ಹೋಗಬೇಕು. ಬಟ್ ಒಳಗಡೆ ಯಾವುದು ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ಆಚೆ ಬಂದು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಬಟ್ ಇವಾಗ ಒಳಗಡೆ ಯಾವುದು ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಸಿಗೋಣ. ಇದೇ ಎಂಟ್ರೆನ್ಸ್. ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ಲಿ ಎಂಟ್ರೆನ್ಸ್ ಇಲ್ಲಿದೆ. ಇಲ್ಲಿಂದ ನಾವು ಒಳಗಡೆ ಚೆಕ್ ಇನ್ ಮಾಡ್ಕೊಂಡು ಹೋಗಬೇಕು. ಬಟ್ ನಮ್ಗೆ ಯಾವುದೇ ರೀತಿಯಾದಂಥ ಬ್ಯಾಗು, ಫೋನು, ಕ್ಯಾಮ್ರಾ ಅಲೋ ಮಾಡಲ್ಲ ಅವರು. ಅಟ್ಲೀಸ್ಟ್ ತಿರುವಣ್ಣಾಮಲೆ ಆದರೂ ಬಿಟ್ಟಿದ್ದು ಬಿಡ್ತಾ ಇಲ್ಲ. ನಾವೆಲ್ಲ ಬಂದು ನಾವೇನಾದ್ರು ಫೋನ್ ತಂದರೆ ಆ ಕೌಂಟರಲ್ಲಿ ಕೊಡಬೇಕು. ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರೈಸ್ ಕೂಡ ಐತೆ. ನಾವು ಫೋನ್ ತಗೊಬಂದರೆ ಫೋನ್ಗೆ 5 ರೂಪೀಸು, ಕ್ಯಾಮ್ರಾಗೆ 10 ರೂಪೀಸು ಮತ್ತು ಬ್ಯಾಗ್ಗೆ 5 ರೂಪೀಸ್. ಇವಾಗೆಲ್ಲ ಇಲ್ಲಿ ಲಾಕ್ ಕೊಟ್ಬಿಟ್ಟು ಅವ್ರಿಗೆ ದರ್ಶನಕ್ಕೆ ಹೋಗ್ಬೇಕು ಒಳಗಡೆ. ಹತ್ತು ಓಂ ನಮಃ ಶಿವಾಯ ಅನ್ನೋ ತೃತೀಯ. ಓಂ ನಮಃ ಶಿವಾಯ. ಹೆಂಗ್ ನಿಂತೈತೆ ನೋಡಿ ಅದು ಹೋಗ್ಬಿಟ್ಟು ಬಿದ್ದ. ಹತ್ತು ಮತ್ತೆ ಬಾಯಿ ಕಡೆಯಿಂದ ಇನ್ನೊಂದು ರೌಂಡ್ ಬಾ. ಅಯ್ಯ ಹತ್ತು ಅದೆಲ್ಲಿಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇತ್ತು ಅದು. ಬಾ ಇಲ್ಲಿ ಬಾ
ಬಾ ಇಲ್ಲಿ ಬಾ ಬಾ ನೋಡೋಣ. ಈ ಟೆಂಪಲ್ದು ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದೆ. ಈ ಟೆಂಪಲ್ ಹಿಸ್ಟ್ರಿ ಬಂದು ಕ್ರಿಸ್ತಪೂರ್ವ 500ರಲ್ಲಿ ಶಾತವಾಹನರ ಟೈಮ್ನಲ್ಲಿ ಇದ್ದಿದ್ದು ಒಂದು ಲಿಂಗ ಮಾತ್ರ. ಆ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು. ಅದಾದ್ಮೇಲೆ ಕ್ರಿಸ್ತಶಕ 500ರಲ್ಲಿ ಪಲ್ಲವ ಸಾಮ್ರಾಜ್ಯದ ದೊರೆಗಳು ಇದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು. ಒಳಗಡೆದು ಟೆಂಪಲ್ ಮಾತ್ರ, ಒಳಾಂಗಣ ಟೆಂಪಲ್ ಮಾತ್ರ ಅಭಿವೃದ್ಧಿ ಮಾಡಿದ್ರು. ಅದಾದಮೇಲೆ 11ನೇ ಶತಮಾನದಲ್ಲಿ ಬಂದಿದ್ದು ಇಲ್ಲಿ ಅಭಿವೃದ್ಧಿ ಮಾಡಿದ್ದು ಯಾರು ಅಂದರೆ ಚೋಳರು. ಚೋಳ ಡೈನಾಸ್ಟಿಯವರು ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ನೋಡೋ ಆಲ್ಮೋಸ್ಟ್ ಎಲ್ಲ ಟೆಂಪಲ್ ಕೂಡ ಚೋಳರೇನೆ ಅಭಿವೃದ್ಧಿ ಮಾಡಿರೋದು. ಅದು ಕೂಡ ಒಳಗಡೆದು ಎಲ್ಲ ಇರತಕ್ಕಂಥ ಟೆಂಪಲ್ಗಳೆಲ್ಲ ಇನ್ನೂ ಅಭಿವೃದ್ಧಿ ಆಗಿದ್ದು 11ನೇ ಶತಮಾನದಲ್ಲಿ ಚೋಳರ ಟೈಮ್ನಲ್ಲಿ. ಅದಾದಮೇಲೆ ಇಲ್ಲಿಗೆ ತುಂಬ ಜಾಸ್ತಿ ದಾನ ದತ್ತಿಗಳನ್ನ ಕೊಟ್ಟಿದ್ದು ಅಂದರೆ ನಮ್ಮ ಶ್ರೀಕೃಷ್ಣ ದೇವರಾಜ ಒಡೆಯರು, ವಿಜಯನಗರ ಸಾಮ್ರಾಜ್ಯದವರಾದಂಥ ಶ್ರೀಕೃಷ್ಣ ದೇವರಾಜ ಒಡೆಯರು. ನಾನು ನಿಂತಿರತಕ್ಕಂಥ ಗೋಪುರ ಕೂಡ ರಾಜಗೋಪುರ, ಅದನ್ನು ನಿರ್ಮಿಸಿದ್ದು 15ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಜ ಒಡೆಯರು. ಅದು 2010ರಲ್ಲಿ ವರ್ಷ ಆದಮೇಲೆ ಆ ಗೋಪುರ ಕುಸಿದು ಬಿದ್ದು ಹೋದ್ಮೇಲೆ ಮತ್ತೆ ಅಲ್ಲಿರತಕ್ಕಂಥ ಗೋಪುರವನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅಂದರೆ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2017ರಲ್ಲಿ ಅದನ್ನು ಬಿಲ್ಡ್ ಮಾಡಿದ್ದಾರೆ. ನಾನು ಇರೋತಕ್ಕಂಥ ಅದೇ ಗೋಪುರದಲ್ಲಿ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಈ ದೇವಸ್ಥಾನದ ಹಿಸ್ಟ್ರಿ. ಮತ್ತು ನಾನಿರತಕ್ಕಂಥ ಸ್ಥಳದ ಹೆಸರು ಕಾಳಹಸ್ತಿ. ಆ ಸ್ಥಳದ ಹೆಸರಿಗೂ ಕೂಡ ಒಂದು ಕಾಳಹಸ್ತಿ ಒಂದು ಕಥೆ ಇದೆ, ಪುರಾಣ ಇದೆ. ಅದ್ರದ್ದು ಸ್ಥಳ ಪುರಾಣ ಏನು ಅಂತ ಹೇಳೋದಾದ್ರೆ, ಶ್ರೀ ಕಾಳಹಸ್ತಿ. ಶ್ರೀ ಅಂದ್ರೆ ಜೇಡ, ಕಾಳ ಅಂದ್ರೆ ನಾಗರಹಾವು, ಹಸ್ತಿ ಅಂದ್ರೆ ಆನೆ. ಕೃತಯುಗ, ದ್ವಾಪರ ಯುಗ ಮತ್ತೆ ತ್ರೇತಾಯುಗ 3 ಯುಗದಲ್ಲೂ ಕೂಡ ಈ 3 ಪ್ರಾಣಿಗಳು, ಜೇಡ ಮತ್ತೆ ಹಾವು, ಆನೆ, 3 ಕೂಡ ಇಲ್ಲಿರತಕ್ಕಂಥ ಲಿಂಗಕ್ಕೆ ಪೂಜೆ ಮಾಡ್ತಾನೆ ಇರ್ತವೆ. ಜೇಡ ಬಂದು ಅದ್ರ ತನ್ನ ಎಂಜಲಿಂದ ಬಲೆ ಎಳೆದು ಶಿವಲಿಂಗಕ್ಕೆ ನೆರಳನ್ನು ಕೊಡ್ತಾ ಇರುತ್ತೆ. ನಾಗರಹಾವು ಅಂದ್ರೆ ಕಾಳಿಂಗ ಸರ್ಪ ಬಂದು ತನ್ನಲ್ಲಿರತಕ್ಕಂಥ ನಾಗಮಣಿಯನ್ನ ಶಿವನ ಮೇಲೆ ಇಟ್ಟು ಅಲ್ಲಿ ಪ್ರಕಾಶಮಾನವಾಗಿ ಹೊಳೆಯತಕ್ಕಂಥ ಆಗಲಿ ಅಂತ ಇಟ್ಟು ಪೂಜೆ ಮಾಡ್ತಾ ಇರುತ್ತೆ. ಆನೆ ಬಂದು ನೀರು ತಗೊಬಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾ ಇರ್ತದೆ. ಇದನ್ನ ಈ ಎಷ್ಟು ವರ್ಷಗಳಿಂದ ಮಾಡ್ತಾನೆ ಇರ್ತವಲ್ಲ, ಅದು ಇದನ್ನ ದೇವರು
ಶಿವನು ಇದನ್ನ ಈ ಮೂವರ ಭಕ್ತಿಯನ್ನು ಮೆಚ್ಚಿ ಅವರಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ಥಳವನ್ನೇ ಕಾಳಹಸ್ತಿ ಅಂತ ಕರೀತಾರೆ. ಇದು ಈ ಸ್ಥಳದ ಪುರಾಣ. ಮತ್ತೆ ಈ ಸ್ಥಳಕ್ಕೆ ಇನ್ನೊಂದು ಕೂಡ ಕತೆ ತಳುಕು ಹಾಕಿಕೊಂಡಿದೆ. ಅದೇನಂದ್ರೆ ಬೇಡರ ಕಣ್ಣಪ್ಪನ ಕತೆ. ಅಂದ್ರೆ ಈ ಸ್ಥಳದಲ್ಲೇ ಕೂಡ ಈ ಲಿಂಗವನ್ನೇ ಕೂಡ ಬೇಡರ ಕಣ್ಣಪ್ಪ ಅವರು ಬಂದು ಪೂಜೆ ಮಾಡಿದ್ದಾರೆ ಅನ್ನೋ ನಂಬಿಕೆ ಇದೆ. ನಾವೆಲ್ಲ ನೋಡಿರ್ತೀವಲ್ಲ ಬೇಡರ ಕಣ್ಣಪ್ಪ ಮೂವಿ, ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಅಭಿನಯ ಮಾಡಿದಾರಲ್ಲ, ಆ ಮೂವಿನಲ್ಲಿ ಇದೆಯಲ್ಲ ಅದೇ ಸ್ಟೋರಿ. ಇಲ್ಲಿ ಬೇಡರ ಕಣ್ಣಪ್ಪ ಅನ್ನೋನು ಒಬ್ಬ ಬೇಡ ಇರ್ತಾನೆ, ಅಂದ್ರೆ ಅವ್ನು ಬೇಟೆಗಾರ. ಅವ್ನೇನ್ ಮಾಡ್ತಿರ್ತಾನೆ ಅಂದ್ರೆ ಅವ್ನು ಏನು ಬೇಟೆ ಮಾಡ್ತಾನೆ, ಇವಾಗ ಯಾವುದೋ ಪ್ರಾಣಿ ಪಕ್ಷಿ ಆಗಿರಲಿ ಅದನ್ನೆಲ್ಲ ಬೇಟೆ ಆಡ್ಕೊಬಂದು ಶಿವನಿಗೆ ಕೊಟ್ಬಿಟ್ಟು ಅಭಿಷೇಕ ಥರ ಮಾಡ್ತಾ ಇರ್ತಾನೆ. ಅದನ್ನ ನೋಡಿರ್ತಕ್ಕಂಥ ಶಿವ ಏನು ಮಾಡ್ತಾನೆ, ಅದನ್ನ ಏನೋ ಟೆಸ್ಟ್ ಮಾಡಬೇಕು, ಇವನ್ ಭಕ್ತಿ ಎಷ್ಟು ಅಚಲವಾಗಿದೆ ಅಂದ್ಕೊಂಡು ಅವ್ನ ಕಣ್ಣಲ್ಲಿ ನೀರು ಬರೋ ಥರ ಮಾಡ್ತಾನೆ. ಶಿವಲಿಂಗಕ್ಕೆ ಕಣ್ಣಲ್ಲಿ ನೀರು ಬರೋ ಥರ, ಅಂದರೆ ರಕ್ತ ಬರೋ ಥರ, ಸಾರಿ ನೀರಲ್ಲ, ರಕ್ತ ಬರೋ ಥರ ಮಾಡ್ತಾನೆ. ಅದನ್ನ ನೋಡಿರತಕ್ಕಂಥ ಬೇಡರ ಕಣ್ಣಪ್ಪ ಏನು ಮಾಡ್ತಾನೆ, ಸ್ವತಃ ಅವ್ನ ಕಣ್ಣನ್ನೇ ಕಿತ್ತು ಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಆ ಭಕ್ತಿಯನ್ನು ಆ ಭಕ್ತಿಯನ್ನು ನೋಡಿರತಕ್ಕಂಥ ಶಿವ ಮೆಚ್ಚಿ ಈ ಸ್ಥಳದಲ್ಲಿ ಬೇಡರ ಕಣ್ಣಪ್ಪನ ದೇವಸ್ಥಾನದೊಳಗಡೆ ಬೇಡರ ಕಣ್ಣಪ್ಪನಿಗೂ ಕೂಡ ಒಂದು ವಿಗ್ರಹ ಮಾಡಿ ದೇವರ ಥರ ಪೂಜೆ ಮಾಡ್ತಿದ್ದಾರೆ. ಅದಿರೋದು ಇಂಡಿಯಾದಲ್ಲಿ ಒಂದೇ ಕಡೆ, ಅದು ಕಾಳಹಸ್ತಿಯಲ್ಲಿ. ಅದು ಬೇಡರ ಕಣ್ಣಪ್ಪನ ಮಹಿಮೆ. ಅದು ಒಂದು ಕೂಡ ಈ ಸ್ಥಳಕ್ಕೆ ಸ್ಥಳ ಪುರಾಣ ಅನ್ನೋ ಪ್ರಕಾರ ಇದೆ. ಈ ಟೆಂಪಲ್ ಹಿಂದೆನೇ ಆ ಬೇಡರ ಕಣ್ಣಪ್ಪನ ಬೆಟ್ಟ ಕೂಡ ಇದೆ. ನಾನು ಬಂದಿದ್ದು ಲೇಟ್ ಆಯಿತು, ಕತ್ಲಾಗಿದ್ದ ಕಾರಣದಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಶ್ರೀ ಕಾಳಹಸ್ತಿ ಟೆಂಪಲ್. ಈ ಟೆಂಪಲ್ನ ವಿಶೇಷತೆ ಏನಂದರೆ, ಈ ಟೆಂಪಲ್ಗೆ ವಾಯುಲಿಂಗಂ ಏನಕ್ಕೆ ಕಾಳಹಸ್ತಿ ಮತ್ತು ಅದ್ರ ಅರ್ಥ ನಿಮ್ಗೆ ಹೇಳಾಗಿದೆ. ಇಲ್ಲಿರತಕ್ಕಂಥ ಟೆಂಪಲಲ್ಲಿ ವಾಯುಲಿಂಗನೇ ಏನಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ, ಇಲ್ಲಿ ವಾಯುದೇವನು ಕೂತ್ಕೊಂಡು ತಪಸ್ ಮಾಡಿರೋ ಕಾರಣದಿಂದ ಇಲ್ಲಿ ವಾಯುಲಿಂಗ ಸ್ಥಳ ಅಂತ ಗುರುತಿಸ್ಕೊಂಡಿದೆ. ಮತ್ತು ಇಲ್ಲಿರತಕ್ಕಂಥ ಲಿಂಗ ಕೂಡ ನೀವು ನೋಡಿದ್ರೆ ಪಿಕ್ಚರ್ ಹಾಕ್ತೀನಿ, ತುಂಬ ಉದ್ದವಾಗಿದೆ, ನೋಡೋದಕ್ಕೆ ಆನೆಯ ಸೊಂಡ್ಲಿ ಥರ ಇದೆ. ಮತ್ತು ಆ ಲಿಂಗ ಆಗಿರೋದು ಕೂಡ ಕರ್ಪೂರದಿಂದ ಅಂತೆ. ಲಿಂಗದ ಸುತ್ತ ತುಂಬ ದೀಪಗಳನ್ನ ಹಚ್ಚಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ದೇವಸ್ಥಾನದೊಳಗಡೆ ಅಲ್ಲ ನೋಡಿದೆ, ದೇವ್ರದ್ದು ಲಿಂಗ ಸುತ್ತನೂ ಈ ಆರ್ಚ್ ಶೇಪಲ್ಲಿ, ಅಂದರೆ ಲಿಂಗದ ಸುತ್ತ ಆ ತಲೆಯ ಸುತ್ತನೂ ಕೂಡ ದೀಪಗಳನ್ನು ಹಚ್ಚಿರ್ತಾರೆ. ಆ ದೀಪಗಳಲ್ಲಿ ಹಚ್ಚಿದ್ರು ಕೂಡ ಅದು ಕರ್ಪೂರದಿಂದ ಆಗಿದೆ ಅಂತ ಹೇಳಿದ್ರು ಕೂಡ ಅದಕ್ಕೇನು ಸ್ವಲ್ಪ ಫೈರ್ ಕಾಟ್ ಆಗಿಲ್ಲ. ಮತ್ತು ಆ ಲಿಂಗದ ಪಕ್ಕನೇ ಒಂದು ಹ್ಯಾಂಗಿಂಗ್ ಮಾಡಿರ್ತಕ್ಕಂಥ ಒಂದು ದೀಪ ಇದೆ. ಅಲ್ಲಿ ಎರಡು ಬತ್ತಿ ಹಚ್ಬಿಟ್ಟು ದೀಪ ಹಚ್ಚಿರ್ತಾರೆ. ಆ ದೀಪ ಯಾವಾಗಲೂ ಉರಿತಾನೆ ಇರುತ್ತೆ. ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾವುದೇ ರೀತಿ ಆಗಿರತಕ್ಕಂಥ ಒಂದು ಚಿಕ್ಕ ಕಿಟಕಿ ಕೂಡ ಇಲ್ಲ. ಆದರೂ ಕೂಡ ಆ ಲಿಂಗದ ಪಕ್ಕದಲ್ಲಿರತಕ್ಕಂಥ ದೀಪವು ಆವಾಗ ಅಳ್ಳಾಡ್ತಾನೆ ಇರುತ್ತೆ. ಅಂದರೆ ಈ ಗಾಳಿ ಬಂದಾಗ ಹೆಂಗೆ ಅಳ್ಳಾಡುತ್ತೆ ಆ ಥರ ಅಳ್ಳಾಡ್ತಿರುತ್ತೆ. ಅದಕ್ಕೇನು ಕಾರಣ ಅಂದರೆ, ಆ ಟೆಂಪಲ್ ಇರತಕ್ಕಂಥ ಲಿಂಗ ವಾಯು ತತ್ವದಿಂದ ಇರೋದೇ ಕಾರಣ. ಆದ್ದರಿಂದ ಆ ಲಿಂಗದಿಂದ ಯಾವಾಗಲೂ ಕೂಡ ಗಾಳಿ ಬರ್ತಾ ಇರುತ್ತೆ ಅಂತ ಒಂದು ನಂಬಿಕೆ. ಮತ್ತು ಕಾಳಹಸ್ತಿದು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಯಾವುದೇ ರೀತಿಯಾದತಕ್ಕಂಥ ಸರ್ಪದೋಷ ಆಗಿರಲಿ, ರಾಹುಕೇತು ದೋಷ ಆಗಲಿ, ಅದೆಲ್ಲ ನಿವಾರಣೆ ಆಗುತ್ತೆ. ಅದೇನಕ್ಕೆ ಕಾರಣ ಅಂದರೆ, ಅದಕ್ಕೂ ಒಂದು ಕಥೆ ಇದೆ. ಅದೇನಪ್ಪ ಅಂದರೆ, ಈ ಸಮುದ್ರ ಮಂಥನ ಆದ ಟೈಮ್ನಲ್ಲಿ ಎಲ್ಲ ದೇವತೆಗಳಿಗೆ ಅಮೃತವನ್ನು ನೀಡ್ತಾ ಇರ್ತಾರೆ. ಆವಾಗ ರಾಹುಕೇತು ಅನ್ನೋ ಅಸುರರು, ರಾಹುಕೇತು ಅನ್ನೋದು ಆ್ಯಕ್ಚುಲಿ ದೇವರಲ್ಲ, ಅವ್ರ ಅಸುರರು. ಅವ್ರೇನು ಮಾಡ್ತಾರೆ, ದೇವರ ವೇಷ ಹಾಕೊಂಡು ಕೂತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅವರು ಕೂಡ ಅರ್ಧ ಅಮೃತವನ್ನು ಕುಡಿದಿರ್ತಾರೆ. ಆ ಟೈಮಲ್ಲಿ ವಿಷ್ಣು ಗೊತ್ತಾಗುತ್ತೆ, ಇವ್ರು ಕುಡ್ದಿರೋದು, ಇವರು ರಾಕ್ಷಸರಾಗಿದ್ದು ಕೂಡ ಕುಡ್ದಿದ್ದಾರೆ ಅಂದ್ಬಿಟ್ಟು ಅಮೃತವನ್ನು ಕುಡಿದ್ಬಿಟ್ಟಿದ್ದಾರೆ, ಇವ್ರಿಗೂ ದೈವತ್ವ ಬರುತ್ತೆ ಅಂದ್ಬಿಟ್ಟು ವಿಷ್ಣು ಏನು ಮಾಡ್ತಾನೆ, ಅವನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಅವರಿಬ್ಬರನ್ನು ಸಾಯಿಸ್ತಾನೆ. ಬಟ್ ಆಲ್ರೆಡಿ ಅವರು ಅಮೃತವನ್ನು ಕುಡ್ದಿರೋ ಕಾರಣ ಆಲ್ರೆಡಿ ಅವ್ರ ಹತ್ರ ಅರ್ಧ ಅಮೃತ ಇದ್ದೇ ಇರುತ್ತೆ, ದೇಹದಲ್ಲಿ ಅಮೃತ ಅರ್ಧ ಕುಡ್ದಿರೋದ್ರಿಂದ ಅವರಿಬ್ಬರಿಗೂ ಸಾವು ಅನ್ನೋದು ಬರೋದೇ ಇಲ್ಲ. ಅವಾಗ ಏನು ಮಾಡ್ತಾನೆ ವಿಷ್ಣು, ಮಹೇಶ್ವರನು ಶಿವನ ಬಂದು ಏನು ಮಾಡ್ತಾನೆ, ಇಲ್ಲಿ ನೆಲೆ ನಿಂತು ಕಾಳಹಸ್ತಿಯಲ್ಲಿ ಅವನು ವಾಯುಲಿಂಗವಾಗಿ ನೆಲೆ ನಿಂತಿರೋದ ಕಾರಣದಿಂದ, ಮತ್ತು ಇಲ್ಲಿ ಯಾವುದೇ ರೀತಿಯ ಕುಜ ದೋಷ ಆಗಿರಲಿ, ರಾಹು ದೋಷ ಆಗಿರಲಿ, ಅವ್ರಿಗೆ ಬಂದರೂ ಕೂಡ ಇಲ್ಲಿ ಬಂದು ಅವ್ರು ಪೂಜೆ ಮಾಡಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಇಲ್ಲಿ ಇನ್ನೊಂದು ಪ್ರಸಿದ್ಧಿಯಾಗಿರೋದು ಏನಂದರೆ,
ಇಡೀ ನಮ್ಮ ಭಾರತದಲ್ಲಿ ಗ್ರಹಣ ಆದಾಗ, ಯಾವುದೇ ರೀತಿಯ ಗ್ರಹಣ ಆದಾಗ, ಸೂರ್ಯಗ್ರಹಣ ಚಂದ್ರಗ್ರಹಣ ಯಾವುದೇ ಆದ್ರೂ ಕೂಡ ಆ ಟೈಮಲ್ಲಿ ಯಾವುದೇ ದೇವಸ್ಥಾನಗಳು ಓಪನ್ ಆಗಲ್ಲ. ಅಂದರೆ ಎಲ್ಲ ದೇವಸ್ಥಾನಗಳನ್ನು ಬಾಗಿಲಾಕಿರ್ತಾರೆ. ಬಟ್ ಇಲ್ಲಿ ಕಾಳಹಸ್ತಿ ಒಂದೇ ಒಂದು, ಕೇವಲ ಇಡೀ ಭಾರತದಲ್ಲಿ ಅದೊಂದೇ ಒಂದು ಟೆಂಪಲ್ ಗ್ರಹಣ ಆಗ್ತಿದ್ರು ಕೂಡ ಆ ಟೈಮಲ್ಲಿ ಟೆಂಪಲ್ ಓಪನ್ ಆಗಿರುತ್ತೆ. ಏನಕ್ಕೆ ಅಂದರೆ ದೇವಸ್ಥಾನದಲ್ಲಿ ಲಿಂಗಕ್ಕೆ 9 ಸ್ಟೆಪ್ಸ್ ಅನ್ನೋ ಥರ ಒಂದು ಕವಚ ಹಾಕಿದ್ದಾರೆ ದೇವ್ರಿಗೆ. ಅದೇನನ್ನ ಪ್ರತಿಪಾದಿಸುತ್ತೆ ಅಂದರೆ ಇಲ್ಲಿರತಕ್ಕಂಥ ಶಿವಲಿಂಗ ನವಗ್ರಹಗಳಿಗೆ ಅಧಿಪತಿಯಾಗಿದ್ದಾನೆ. ಅಂದರೆ ಅವನು ನವಗ್ರಹಗಳನ್ನು, ಸೌರಮಂಡಲವನ್ನು ಅವನೇ ಅಧಿಪತಿ, ಅದನ್ನೆಲ್ಲ ಅವನೇ ಕಾಪಾಡ್ತಾ ಇದ್ದಾನೆ. ಆಮೇಲೆ ಯಾವುದೇ ಥರ ಗ್ರಹಣ ಆದರೂ ಕೂಡ ಇಲ್ಲಿ ದೇವರಿಗೆ ಏನು ತಟ್ಟೋದಿಲ್ಲ ಅನ್ನೋ ಪ್ರತೀತಿ ಇದೆ. ಅದಾದ ಕಾರಣದಿಂದ ಇಲ್ಲಿ ಇರತಕ್ಕಂಥ ದೇವಸ್ಥಾನ ಯಾವುದೇ ರೀತಿಯ ಗ್ರಹಣ ಆದ ಸಮಯದಲ್ಲಿ ಓಪನ್ ಇರುತ್ತೆ. ಮತ್ತೆ ಈ ಟೆಂಪಲ್ಗೆ ಹೆಂಗ್ ಬರೋದು? ಬೆಂಗಳೂರಿಂದ ಡೈರೆಕ್ಟ್ ಬಸ್ಗಳು ತುಂಬ ಇಲ್ಲಿಗಿಲ್ಲ. ಅಂದರೆ ಟ್ರೈನ್ ಇದೆ, ಶೇಷಾದ್ರಿ ಎಕ್ಸ್ಪ್ರೆಸ್ ಅಂತ, ಅದರಿಂದ ನಾವು ಬರ್ಬೋದು. ಅಲ್ಲಿಂದ ಬೆಂಗಳೂರಿಂದ ತಿರುಪತಿ ಬರಬೇಕು. ತಿರುಪತಿಯಿಂದ ಕಾಳಹಸ್ತಿಗೆ ತುಂಬ ಬಸ್ಗಳಿದ್ದಾವೆ. 40 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ತಿರುಪತಿಗೆ. 1 ಅವರ್ ಜರ್ನಿ ಆಗುತ್ತೆ. 50 ರುಪೀಸ್ ತಗೋತಾರೆ ಬಸ್ ಚಾರ್ಜು. ನೀವು ಬರ್ಬೋದು. ಆ ಥರ ಒಂದಿಂದಲ್ಲಿ ಬಂದು ಹೋಗ್ಬೋದು ನಾವು. ದಟ್ಸ್ ಆಲ್ ಗೈಸ್, ಇದಾಗಿತ್ತು ಇವತ್ತಿನ ಶ್ರೀ ಕಾಳಹಸ್ತೀಶ್ವರ ಟೆಂಪಲ್ನ ವ್ಲಾಗ್. ನೀವು ನೋಡಿದ್ದೀರಾ, ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ನಾನು ಮಳೆನ ನೆನ್ಕೊಂಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ಬೇಕು ನೀವು ನಾನು ಎಷ್ಟು ನೆನ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ನನಗೇನಾದ್ರು ಜ್ವರ ತಪ್ಪಿದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಯಾಕಂದರೆ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬಾಯ್ ಬಾಯ್.